ರಕ್ಷಿತಾ ಶೆಟ್ಟಿ ಮತ್ತೊಬ್ಬ ಟಫ್ ಕಂಟೆಸ್ಟೆಂಟ್ ಅವರ ಪರವಾಗಿ ಸುರೇಶ್ ಗುರ್ಮೆ ಅವರು ಶಾಸಕರು ಮಾತನಾಡಿದ್ದಾರೆ. ನೋಡೋಣ. ಕುಮಾರಿ ರಕ್ಷಿತಾ ಶೆಟ್ಟಿ ಕಲರ್ಸ್ ಕನ್ನಡ ಬೆಳಗಿನ ಒಂದು ಬಿಗ್ ಬಾಸ್ ಅವನಿಟ್ಟು ಇನಿ ಗ್ರ್ಯಾಂಡ್ ಫಿನಾಲೆಗೆ ಎಂಟರ್ ಆಗ್ತಿದ್ದಾರೆ. ಎಂಕೆಲ್ಲ ಆಸೆ ಉಂಟು ಆ ಬಾಲ್ಯ ಗೆದ್ದು ಬರೋದು ತುಳುನಾಡದ ಕರ್ಮೆ ಮಸ್ತ್ ಲಕ್ಷಾಂತರ ಕೋಟ್ಯಾಂತರ ಜನ ತೂತಿನ ಒಂದು ಸೀರಿಯಲ್ ಅಂಚಾದ ಎಲ್ಲ ತೋಂದಿರಲಿಲ್ಲ. ಅಂಚಾದ ಐನಾರು ಜನ ನಮ್ಮ ತುಳು ಕನ್ನಡಿಗರು ಕೆಲವಳಿಂದ ಮಾತ್ರ ಜನಕ್ಕೂ ಮತ್ತೊಂದು ಕರ್ನಾಟಕ ನಮ್ಮ ಉಲ್ಲೇರ ಅದನ್ನು ಪೂರ ಅಲ್ಲಿ ಓಟ್ ನೋಡ್ಬಿಟ್ಟು ಅದನ್ನು ಗೆಲ್ಲಾಕೋದು ಅಲ್ಲಿ ಫೈನಲ್ ಬರೋದು ಏನು ಬಾರಿ ಪ್ರತಿಭಾವಂತ ಕೊಂಡೆ ಅಂತ ಒಂದು ಬಾಲ್ಯ ಮಾತ ಅಂದಾಗ ನಂಗೆ ಅವನು ನಮ್ಗೆ ಕೊಂಡರ ಅಂಜಿನ ಬಾಲ್ಯ ಅಲ್ಲ ಅಲ್ಲಿಂದ ಮಾತಲ್ಲ ಗೆಲ್ಲಾಕೋರು ಈಗೆಲ್ಲ ಅಮೂಲ್ಯವಾದ ಒಂದು ಓಟನ್ನು ಅಲ್ಲಿ ಪಾಲ್ಗೊಂಡು ಗೆಲ್ಲುವುದಿಲ್ಲ. ನಮಸ್ಕಾರ. ಆತ್ಮೀಯ ಬಂಧುಗಳೇ, ತಾವೆಲ್ಲರೂ ಸಹ ನಿರಂತರವಾಗಿ ನೋಡ್ತಾ ಇದ್ರಿ. ಬಿಗ್ ಬಾಸ್ ನಲ್ಲಿ ಅಂತಿಮವಾಗಿ 6 ಜನ ಸ್ಪರ್ಧಿಗಳು ಕಣದಲ್ಲಿದ್ದಾರೆ. ನಮ್ಮ ಜಿಲ್ಲೆಯ ಗಿಲ್ಲಿ ನಟ ಮತ್ತು ಕಾವ್ಯ ಶೈವರು ಸಹ ಕಣದಲ್ಲಿರೋದು ತಮಗೆಲ್ಲ ಗೊತ್ತಿರುವಂತ ವಿಚಾರ. ಆದ್ರೆ ನಮ್ಮ ತಾಲೂಕಿನ ತಡ್ಡೂರು ಗ್ರಾಮದ ಸಾವಿತ್ರಮ್ಮ ಸದಾನಂದ್ರವರ ಸುಪುತ್ರಿಯಾದ ಕಾವ್ಯ ಶೈವರವರು ನಮ್ಮ ತಾಲೂಕಿನ ಪ್ರತಿಭೆ ಆದ್ರಿಂದ ಅವ್ರಿಗೆ ಅತ್ಯಂತ ಹೆಚ್ಚು ಓಟನ್ನು ಹಾಕಿ ಅವರ ಗೆಲುವಿಗೆ ತಾವೆಲ್ಲರೂ ಸಹ ಕಾರಣೀಭೂತರಾಗಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಂತೀನಿ. ನಮ್ಮ ಕೆಆರ್ಪೇಟೆ ತಾಲೂಕಿನಲ್ಲಿ ಒಂದು ಹೆಣ್ಮಗಳು ಜನ್ಮವನ್ನು ಪಡೆದು ಬಡ ಕುಟುಂಬದಲ್ಲಿ ಒಂದು ಉತ್ತಮ ಸ್ಥಾನಕ್ಕೆ ಹೋಗಿ ಸೀರಿಯಲ್ನಲ್ಲಿ ಭಾಗವಹಿಸಿ ನಾಯಕಿಯಾಗಿ ಫಿಲ್ಮ್ ಮೂವಿಯಲ್ಲೂ ಸಹ ದೊಡ್ಡ ಮಟ್ಟದ ಒಂದು ನಟಿಯಾಗಿ ಬೆಳೆದು ಈ ದಿನ ನಮ್ಮ ಬಿಗ್ ಬಾಸ್ ನಲ್ಲಿ ಒಂದು ಉತ್ತಮವಾದ ರೋಲ್ ಅನ್ನ ನಿಭಾಯಿಸಿ ಮೊದಲನೇ ಸ್ಥಾನಕ್ಕೆ ಬರುವಂತಹ ಅವಕಾಶ ನಮ್ಮೆಲ್ಲರಿಗೂ ದೊರಕಿದೆ. ನಮ್ಮ ಕೆಆರ್ಪೇಟೆ ತಾಲೂಕಿನ ಸರ್ವ ಜನತೆಗಳು ಮತ್ತು ಮಂಡ್ಯ ಜಿಲ್ಲೆಯ ಸರ್ವರು ಈ ಹೆಣ್ಮಗಳಿಗೆ ಹೆಚ್ಚಿನ ಮತವನ್ನು ನೀಡಿ ಉತ್ತಮ ಸ್ಥಾನಕ್ಕೆ ಬರುವಂತಹ ಅವಕಾಶಗಳನ್ನ ದಯವಿಟ್ಟು ತಾವೆಲ್ಲ ಕೊಡಬೇಕು. ನಮ್ಮ ಮಂಡ್ಯ ಜಿಲ್ಲೆಗೆ ಒಂದು ದೊಡ್ಡ ಕೊಡುಗೆ ಅಂತ ನಾನು ಹೇಳಿಕ್ ಬಯಸ್ತಾ ಇದ್ದೀನಿ. ಅದಕ್ಕೆ ಸರ್ವರು ಮಂಡ್ಯ ಜಿಲ್ಲೆಯವರು, ಇಡೀ ಕರ್ನಾಟಕದವರು ಆ ಹೆಣ್ಣು ಮಗಳಿಗೆ ಒಂದು ಆಶೀರ್ವಾದವನ್ನು ಮಾಡಿ ಒಂದು ದೊಡ್ಡ ಮಟ್ಟಕ್ಕೆ ತರಬೇಕು ಅಂತ ಹೇಳಿ ನಾನು ಕಳಕಳೆಯಿಂದ ತಮ್ಮೆಲ್ಲರನ್ನು ಕೋರ್ತಾ ಇದ್ದೀನಿ. ಬಿಗ್ ಬಾಸ್ ಫಿನಾಲೆಗೆ ಬಂದಿದೆ, ತಮ್ಮೆಲ್ಲರಿಗೂ ಗೊತ್ತಿದೆ. ನಮ್ಮ ಗರಡಿ ಸಿನಿಮಾದಲ್ಲಿ ಮಾಡಿದಂಥ ರಘು ಫಿನಾಲೆಗೆ ಬಂದಿದ್ದಾರೆ. ಬಹಳ ಒಳ್ಳೆಯ ವ್ಯಕ್ತಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಖ್ಯಾತಿಯನ್ನು ಪಡೆದಿದ್ದಾರೆ. ಅವರಿಗೆ ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಮತ ಅವ್ರನ್ನ ಫಿನಾಲೆಯಲ್ಲಿ ಗೆಲ್ಲುವ ಹಾಗೆ ಮಾಡ್ತದೆ. ದಯವಿಟ್ಟು ಎಲ್ಲರೂ ರಘು ಅವರಿಗೆ ನಿಮ್ಮ ಓಟುಗಳನ್ನು ಮಾಡಿ.